ಏರೋಪ್ಲೇನ್ ಚಿಟ್ಟೆಗಳು, ಅವುಗಳ ಪಾರದರ್ಶಕ ರೆಕ್ಕೆಗಳು ಮತ್ತು ಗಂಟೆಗೆ 80 ಕಿಲೋಮೀಟರ್ ಹಾರುವ ಅವುಗಳ ವೇಗ. ಆ ಪಾರದರ್ಶಕ ರೆಕ್ಕೆಗಳ ಸಾಮರ್ಥ್ಯ ಎಷ್ಟಿರಬಹುದು ಲೆಕ್ಕ ಹಾಕಿ. 80 ಕಿಲೋಮೀಟರ್ ವೇಗದಲ್ಲಿ ಅಷ್ಟು ವೇಗವಾಗಿ ರೆಕ್ಕೆ ಬೀಸಬೇಕಂದ್ರೆ ಅದರಲ್ಲಿ ಅಗಾಧ ಶಕ್ತಿ ಇರಬೇಕಾಗುತ್ತೆ. ಆ ಶಕ್ತಿ ಅವಲ್ಲಿದೆ. ಮತ್ತು ಈ ಏರೋಪ್ಲೇನ್ ಚಿಟ್ಟೆ ರೆಕ್ಕೆಗಳಿದೆಯಲ್ಲ, ಅದು ಪಾರದರ್ಶಕವಾಗಿರೋದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದರೆ, ಪರಭಕ್ಷಕವಾಗಿರುವಂಥ ಬೇರೆ ಪಕ್ಷಿಗಳಾಗಲಿ ಕೀಟಗಳಾಗಲಿ ಅದರಿಂದ ತಪ್ಪಿಸ್ಕೊಳಕ್ಕೋಸ್ಕರ ಕೂಡ ಈ ದೇವರು ಇವರಿಗೆ ಸೃಷ್ಟಿನಲ್ಲಿ ಪಾರದರ್ಶಕವಾದಂಥ ರೆಕ್ಕೆಗಳನ್ನು ಕೊಟ್ಟಿದ್ದಾನೆ ಅನ್ನೋದು ಕೂಡ ನಾವು ತಿಳ್ಕೊಬೋದು. ಮತ್ತು ಇನ್ನೊಂದು, ಈ ಪಾರದರ್ಶಕ ರೆಕ್ಕೆಗಳಿದೆಯಲ್ಲ, ಇದರಿಂದ ಅತಿಯಾದ ಶಾಖದಿಂದ ಕೂಡ ಪಾರಾಗಲಿಕ್ಕೋಸ್ಕರ ಈ ಪಾರದರ್ಶಕ ರೆಕ್ಕೆಗಳಿದೆ ಅಂತ ಹೇಳ್ತಾರೆ. ಮತ್ತು ಇನ್ನು ಏರೋಪ್ಲೇನ್ ಚಿಟ್ಟೆ ಇದೆಯಲ್ಲ, ಅದು ಮಾಂಸಾಹಾರಿ ಚಿಟ್ಟೆಗಳು. ಅವಕ್ಕೆ ಡ್ರ್ಯಾಗನ್ ಪ್ಲೇ ಅಂತ ಕೂಡ ಕರೀತಾರೆ. ಪೂರ್ಣಚಂದ್ರ ತೇಜಸ್ ಇವರು ಏರೋಪ್ಲೇನ್ ಚಿಟ್ಟೆ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ. ಹೀಗಾಗಿ ಏರೋಪ್ಲೇನ್ ಚಿಟ್ಟೆ ನಮ್ಮ ಸುತ್ತಮುತ್ತ ಹಾರಾಡ್ತಾ ಇರುತ್ತೆ. ಅದ್ರ ಬಗ್ಗೆ ನಮಗೆ ಭಾಳಷ್ಟು ಮಾಹಿತಿಗಳು ನಾವು ತಿಳ್ಕೊಂಡಿರಲ್ಲ. ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಈ ರೆಕ್ಕೆಗಳಿದೆಯಲ್ಲ, ಅದು ಪ್ರೋಟೀನ್ನಿಂದನೇ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಏರೋಪ್ಲೇನ್ ಚಿಟ್ಟೆಯ ಒಂದು ವಿಸ್ಮಯ ಜಗತ್ತನ್ನು ನಾವು ಹತ್ತಿರದಿಂದ ನೋಡಿದಾಗ ಅನೇಕ ಕುತೂಹಲಕಾರಿ ಅಂಶಗಳನ್ನು ನಾವಲ್ಲಿ ಗಮನಿಸ್ಬೋದು. ಇದು ನೋಡಿ, ನಮ್ಮ ವಾಕಿಂಗ್ ಪಾತ್ನಲ್ಲಿ ಇಂಥ ನೂರಾರು ಚಿಟ್ಟೆಗಳನ್ನು ದಿನಾ ನೋಡ್ತೀನಿ. ಆದರೆ ಈ ಚಿಟ್ಟೆ ಕೂಡ ಇವತ್ತು ನನ್ನ ವಿಡಿಯೋಕ್ಕೆ ಸಿಕ್ಕಿದೆ. ಅದು ಹಾರೋದು, ಅಲ್ಲೇ ಕೂತ್ಕೊಳ್ಳೋದು, ಅವು ದೇಹದ ಸಮತೋಲನ, ಅವುಗಳ ಪಾರದರ್ಶಕವಾಗಿರುವಂಥ ರೆಕ್ಕೆಗಳನ್ನು ನಾವು ಈ ಕೆಳಭಾಗದಿಂದ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಮೇಲ್ಭಾಗದಿಂದ ನೋಡಿದಾಗ ಗೊತ್ತಾಗಲ್ಲ. ಯಾಕಂದರೆ ಅದು ಬಣ್ಣ ಬಣ್ಣದ ಚಿತ್ತಾರವಾಗಿ ಕಾಣುತ್ತದು.